ನಮಸ್ಕಾರ. ಈ ದಿನ ನಾವು ಸ್ಟಿಕ್ ಯೋಗ ಮಾಡೋಣ. ನಿಮಗೆಲ್ಲ ಸ್ವಾಗತ. ಈ ದಿನ ಈ ಸ್ಟಿಕ್ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಒಂದು 6 ಫೀಟಿಂದು ಕರ್ಟನ್ ರಾಡು ಅಥವಾ ಯಾವುದೇ ಇದ್ರೂ ನಾವು ಯೂಸ್ ಮಾಡ್ಬೋದು. ಅಥವಾ ಬೇರೆ ಯಾವ್ದಾದ್ರು ಕೋಲ್ ನಿಮ್ಮ ಮನೇಲಿ ಇದ್ರೂ ಇದನ್ನ ಯೂಸ್ ಮಾಡೋದು. ಸ್ವಲ್ಪ ಗಟ್ಟಿ ಇರಬೇಕು, ನಿಮಗಿಂತ ಸ್ವಲ್ಪ ಎತ್ತರ ಇರಬೇಕಷ್ಟೇ. ಸೊ ಈ ಸ್ಟಿಕ್ ಯೂಸ್ ಮಾಡೋದ್ರಿಂದ ನಮ್ಮ ಯೋಗ ಆಸನಗಳು ಇನ್ನೂ ಚೆನ್ನಾಗಿ ಅಲೈನ್ ಆಗುತ್ತೆ ಮತ್ತು ಅದನ್ನು ಈಸಿಯಾಗಿ ಸರಳವಾಗಿ ಮಾಡ್ತಾ ಹೋಗ್ಬೋದು. ಈಗ ಯಾವುದೇ ಅಭ್ಯಾಸ ಮಾಡೋದಾದ್ರೂ ಫಸ್ಟ್ ನಾವು ವಾರ್ಮಪ್ ಮಾಡಬೇಕು. ಹಾಗಾಗಿ ಸ್ಟಿಕ್ಕನ್ನು ನಮ್ಮ ಮುಂದೆ ಇಟ್ಕೊಂಡು ನಿಧಾನವಾಗಿ ನಮ್ಮ ಕತ್ತನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಬನ್ನಿ. 1 2 3 4 5 ಮೇಲೆ ಕೆಳಗೆ ಮಧ್ಯಕ್ಕೆ ಬಂದು ನಿಧಾನವಾಗಿ ಬಲಗಡೆ, ಮಧ್ಯಕ್ಕೆ ಬಂದು ನಿಧಾನವಾಗಿ ಎಡಗಡೆ, ಮಧ್ಯ ಬಲಗಡೆ, ಮಧ್ಯ ಎಡಗಡೆ. ಇನ್ನು ಒಂದು ಸಲ ಮಧ್ಯ ಬಲಗಡೆ, ಮಧ್ಯ ಎಡಗಡೆ. ನಿಧಾನವಾಗಿ ನಾವು ಹಿಂದಕ್ಕೆ ಬಂದು ಮುಂದಕ್ಕೆ ಬಾಗೋಣ. ದೀರ್ಘವಾಗಿ ಉಸಿರಾಡಿ. 1 2 3 4 5. ನಿಧಾನವಾಗಿ ಕಾಲುಗಳನ್ನೆರಡು ಅಗಲ ಮಾಡಿ ನಾವು ಉತ್ಕಟಾಸನಕ್ಕೆ ಹೋಗೋಣ. 1 2 3 4 5. ನಿಧಾನವಾಗಿ ದೇಹವನ್ನು ಸಡಿಲ ಮಾಡುತ್ತಾ ಆ ಕೋಲನ್ನು ನಮ್ಮ ಬೆನ್ನ ಹಿಂದೆ ತರೋಣ. ದೇಹವನ್ನು ಒಂದೇ ಸಮನ ಸ್ಟ್ರೈಟ್ ಆಗಿಟ್ಟು ಮುಂದಕ್ಕೆ ನೋಡುತ್ತಾ ಎಡಗೈ ತಲೆ ಮೇಲ್ಗಡೆ, ಬಲಗೈಯನ್ನು ನಮ್ಮ ಸೊಂಟದ ಮೇಲೆ ಇಡಬೇಕು. ಇದು ನಮ್ಮ ಪಾಶ್ಚರನ್ನು ಕರೆಕ್ಟ್ ಮಾಡುತ್ತೆ. ಭಾರವನ್ನು ಎರಡೂ ಕಾಲುಗಳ ಮೇಲೆ ಸಮವಾಗಿ ಹಾಕಬೇಕು. ದೀರ್ಘವಾಗಿ ಉಸಿರಾಡಿ. 1 2 3 4 5. ಎಡಗೈಯನ್ನು ಕೆಳಗೆ ತರುತ್ತಾ ಬಲಗೈಯನ್ನು ಮೇಲಕ್ಕೆ ತೆಗೆದುಕೊಂಡೋಗಿ ದೀರ್ಘವಾಗಿ ಉಸಿರಾಡಿ. 1 2 3 4 5. ನಾವೀಗ ವಾರ್ಮಪ್ಪಿಗೆ ಹೋಗೋಣ. ಯಾವುದೇ ವರ್ಕೌಟ್ ಮಾಡೋದಾದ್ರೂ ಸ್ವಲ್ಪ ವಾರ್ಮಪ್ ಮಾಡಬೇಕು. ನಿಧಾನವಾಗಿ ಕೆಳಗೆ ನಮ್ಮ ಮ್ಯಾಟ್ ಮೇಲೆ ವಜ್ರಾಸನದಲ್ಲಿ ಕೂತುಕೊಳ್ಳೋಣ. ಈ ಕೋಲನ್ನು ನಮ್ಮ ಕೈಯನ್ನು ಆದಷ್ಟು ದೂರದಲ್ಲಿಟ್ಟು ಮೇಲಕ್ಕೆತ್ತಿ ನಿಧಾನವಾಗಿ ಉಸಿರಾಡುತ್ತಾ ಬಲಗಡೆಗೆ, ಮಧ್ಯಕ್ಕೆ, ಎಡಗಡೆ. 1 ಮಧ್ಯ ಬಲಗಡೆ, ಮಧ್ಯ 2 ಮಧ್ಯ ಬಲಗಡೆ, ಮಧ್ಯ 3 ಮಧ್ಯ ಬಲಗಡೆ, ಮಧ್ಯ ಲೆಫ್ಟ್ 4, ಲಾಸ್ಟ್ ಇಂದು ಮಧ್ಯ ಬಲಗಡೆ, ಮಧ್ಯ ಎಡಗಡೆ. ಮಧ್ಯಕ್ಕೆ ಬಂದು ನಿಧಾನವಾಗಿ ನಿಮ್ಮ ಮಂಡಿ ಮೇಲೆ ಬನ್ನಿ. ಆ ಕೋಲನ್ನು ಆದಷ್ಟು ಎತ್ತರಕ್ಕೆ ಎತ್ತಿ ನಿಧಾನವಾಗಿ ಬಲಗಡೆಗೆ ಮುಟ್ಟಿ ನಿಧಾನವಾಗಿ ಮಧ್ಯಕ್ಕೆ ಬಂದು ಎಡಗಡೆ, ಮಧ್ಯ ಬಲಗಡೆ, ಮಧ್ಯ ಎಡಗಡೆ. ಇದೇ ತರ 3 ಸಲ ಮಧ್ಯ ಬಲಗಡೆ, ಮಧ್ಯ ಎಡಗಡೆ, ಮಧ್ಯ ಬಲಗಡೆ, ಮಧ್ಯ ಎಡಗಡೆ. ಲಾಸ್ಟ್ ಇಂದ ಒಂದು ಸಲ ಮಧ್ಯ ಬಲಗಡೆ, ಮಧ್ಯ ಎಡಗಡೆ. ಮಧ್ಯದಲ್ಲಿಟ್ಟು ಈಗ ಬಲಗಡೆಗೆ ತೆಗೆದುಕೊಂಡು ಹೋಗಿ ಸ್ವಲ್ಪ ಹೊತ್ತು ನಾವು ಬಲಗಡೆಗೆ ಬಾಗಿ ಇರೋಣ. ಕಣ್ಣನ್ನು ಮೇಲಕ್ಕೆ ಹಾಯಿಸೋಣ. 1 2 3 4 5. ನಿಧಾನವಾಗಿ ದೇಹವನ್ನು ಸಡಿಲ ಮಾಡುತ್ತಾ ಎಡಗಡೆಗೆ ಕೋಲನ್ನು ತರುತ್ತಾ ಮೇಲಕ್ಕೆ ನೋಡಿ. 1 2 3 4 5. ನಿಧಾನವಾಗಿ ಕೋಲನ್ನು ಮುಂದೆ ತಂದು ಅದನ್ನು ಸ್ಟೇಬಲ್ ಆಗಿಟ್ಟು
ಬಲಗೈಯನ್ನು ನಿಧಾನವಾಗಿ ನಮ್ಮ ಹಿಮ್ಮಡಿ ಮೇಲೆ ತೆಗೆದುಕೊಂಡು ಹೋಗೋಣ. ಮೇಲಕ್ಕೆ ನೋಡಿ. 1 2 3 4 5. ನಿಧಾನವಾಗಿ ಕೈಯನ್ನು ತಂದು ಡೈನಮಿಕ್ ಮೂಮೆಂಟ್. 1 ಮೇಲೆ, 2 ಮೇಲೆ, 3 ಮೇಲೆ, 4 ಮೇಲೆ, 5 ಮೇಲೆ. ಈಗ ಎಡಗೈ ನಿಧಾನವಾಗಿ ಹಿಮ್ಮಡಿ ಮೇಲೆ ಇಟ್ಟು ಮೇಲಕ್ಕೆ ನೋಡಿ. 1 2 3 4 5. ಎಡಗೈಯನ್ನು ಮೇಲಕ್ಕೆ ತನ್ನಿ. ಡೈನಮಿಕ್ ಮೂವ್ಮೆಂಟ್. 1 ಮೇಲೆ, 2 ಮೇಲೆ, 3 ಮೇಲೆ, 4 ಬಾಗಿ ಹಿಂದಕ್ಕೆ. ಲಾಸ್ಟಿಂದೊಂದು 5. ನಿಧಾನವಾಗಿ ಕೋಲನ್ನು ಇಟ್ಟುಕೊಂಡು ನಿಧಾನವಾಗಿ ಮುಂದಕ್ಕೆ ಬಾಗಿ ದೀರ್ಘವಾಗಿ ಉಸಿರಾಡಿ. 1 2 3 4 5. ಈಗ ನಿಮ್ಮ ಮಂಡಿ ಮೇಲೆ ಇಟ್ಕೊಂಡು ಈ ಕೋಲನ್ನು ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ. ಡೈನಮಿಕ್ ಮೂವ್ಮೆಂಟ್ ಬಲಗಡೆಗೆ. 1 ಅಪ್, 2 ಮೇಲೆ, 3 ಮೇಲೆ, 4 ಮೇಲೆ, 5 ಮೇಲೆ, 6 7 8 9 10. ಮಧ್ಯಕ್ಕೆ ತಂದು ಈಗ ಎಡಗಡೆಗೆ. 1 ಮೇಲೆ, 2 3 4 5 ಮೇಲೆ, 6 7 8 9 10. ನಿಧಾನವಾಗಿ ಕೋಲನ್ನು ಕೆಳಗಿಟ್ಟು ನೀವು ಶಶಾಂಕಾಸನಕ್ಕೆ ಬನ್ನಿ. ದೀರ್ಘವಾಗಿ ಉಸಿರಾಡಿ. 1 2 3 4 5. ನಿಧಾನವಾಗಿ ವಜ್ರಾಸನದಲ್ಲಿ ಕೂತ್ಕೊಂಡು ನಿಮ್ಮ ಬಲಗೈಯನ್ನು ಹೊಟ್ಟೆ ಮೇಲೆ ಇಟ್ಕೊಂಡು ಎಡಗೈಯನ್ನು ಎದೆ ಮೇಲೆ ಇಟ್ಟು ನಿಧಾನವಾಗಿ ಉಸಿರಾಡಿ. ನಿಧಾನವಾಗಿ ದೇಹವನ್ನು ಸಡಿಲ ಮಾಡುತ್ತಾ ನಾವು ನಿಂತುಕೊಳ್ಳೋಣ. ಮುಂದಿನ ಆಸನಗಳನ್ನು ನಿಂತುಕೊಂಡು ನಾವು ಅಭ್ಯಾಸ ಮಾಡೋಣ. ಕೋಲನ್ನು ಮುಂದಕ್ಕಿಟ್ಟು ನಿಧಾನವಾಗಿ ನಾವು ಉತ್ಕಟಾಸನಕ್ಕೆ ಹೋಗೋಣ. ಕಾಲುಗಳನ್ನೆರಡು ಅಗಲ ಮಾಡ್ಕೊಳ್ಳಿ. ನಿಧಾನವಾಗಿ ಉತ್ಕಟಾಸನಕ್ಕೆ ಹೋಗಿ ಅಲ್ಲಿ ನಿಲ್ಲೋಣ. ಕಾಲುಗಳನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಹೀಗೆ ನಿಂತ್ಕೊಳ್ಳಿ. 1 2 3 4 5 6 7 8 9 10. ಡೈನಮಿಕ್ ಮೂವ್ಮೆಂಟ್. ಮೇಲೆ ಕೆಳಗೆ. 1 ಮೇಲೆ ಕೆಳಗೆ, 2 ಮೇಲೆ ಕೆಳಗೆ, 3 ಮೇಲೆ ಕೆಳಗೆ, 4 ಮೇಲೆ ಕೆಳಗೆ, 5 ನಿಧಾನವಾಗಿ ಸ್ಟ್ರೇಟ್ ಆಗಿ ನಿಂತ್ಕೊಂಡು ಈಗ ಇನ್ನೂ ಒಂದು ಸಲ ಉತ್ಕಟಾಸನಕ್ಕೆ ಬಂದು ನಮ್ಮ ಹಿಮ್ಮಡಿಯನ್ನು ಎತ್ತೋಣ. 1 2 3 4 5 6 7 8 9 10. ನಿಧಾನವಾಗಿ ಬಿಡಿ. ಉತ್ಕಟಾಸನಕ್ಕೆ ಬಂದು ನಾವು ಸ್ವಲ್ಪ ಬಲಗಡೆಗೆ ಮತ್ತು ಎಡಗಡೆಗೆ ಮೂವ್ ಮಾಡಬೇಕು. ಉತ್ಕಟಾಸನ ಬಲಗಡೆ ಎಡಗಡೆ. 1
ಬಲಗಡೆ ಎಡಗಡೆ, 2 ಬಲಗಡೆ ಎಡಗಡೆ, 3 ಬಲಗಡೆ ಎಡಗಡೆ, 4 ರೈಟ್ ಲೆಫ್ಟ್, 5. ನಿಧಾನವಾಗಿ ಬಂದು ಕೋಲುಗಳನ್ನು ನಿಮ್ಮ ಬಲಕ್ಕೆ ತೆಗೆದುಕೊಂಡು ಹೋಗಿ ಕಾಲುಗಳನ್ನು ಸ್ವಲ್ಪ ಅಗಲಿಸಿ ಬಲಗಾಲನ್ನು ಕೋಲಿನ ಕಡೆಗೆ ತಿರುಗಿಸಿ ನಿಧಾನವಾಗಿ ನೀವು ಎಡಗೈಯನ್ನು ಬಲ ಕಡೆಗೆ ಬಾಗಿಸಿ ಕೋಲುಗಳ ಮೇಲೆ ಮುಟ್ಟಿರಿ, ಆದಷ್ಟು ಎತ್ತರ ಮುಟ್ಟಿ. ದೀರ್ಘವಾಗಿ ಉಸಿರಾಡಿ. ಈ ಆಸನ ನಮ್ಮ ಹೊಟ್ಟೆಯ ಸೈಡ್ ಭಾಗದಲ್ಲಿರುವ ಒಜ್ಜನ್ನು ಕರಗಿಸುತ್ತದೆ. 1 ಆದರೆ ಮೇಲ್ಗಡೆ ನೋಡಿ, ನಿಮ್ಮ ಕೈಲಾದರೆ ಬ್ಯಾಲೆನ್ಸ್ ಮಾಡಲಿಕ್ಕಾದ್ರೆ ಮೇಲ್ಗಡೆ ನೋಡಿ. 1 2 3 4 5 6 7 8 9 10. ನಿಧಾನವಾಗಿ ಆ ಕೋಲನ್ನು ಸಡಿಲ ಮಾಡುತ್ತಾ, ದೇಹವನ್ನು ಸಡಿಲ ಮಾಡುತ್ತಾ ಎಡಗಡೆಗೆ ಎಡಿ. ನಿಧಾನವಾಗಿ ಎಡಗಡೆಗೆ ವಾಲುತ್ತಾ ದೀರ್ಘವಾಗಿ ಉಸಿರಾಡಿ. 1 2 3 4 5 6 7 8 9 10. ನಿಧಾನವಾಗಿ ಕೋಲನ್ನು ಸಡಿಲ ಮಾಡಿ, ದೇಹವನ್ನು ಸಡಿಲ ಮಾಡಿ, ಈ ಕೋಲನ್ನು ಮೇಲಕ್ಕೆತ್ತಿ ಎಡ ಭುಜವನ್ನು ನಾವು ಸ್ವಲ್ಪ ಸಡಿಲ ಮಾಡೋಣ. ಈ ಬಲಗೈಯನ್ನು ಮುಂದಕ್ಕೆ ತಂದು ಹಿಂದಕ್ಕೆ ತೆಗೆದುಕೊಂಡು ಹೋಗೋಣ. ಓಕೆ, ಮುಂದೆ ಹಿಂದೆ, 1 ಮುಂದೆ ಹಿಂದೆ, 2 ಮುಂದೆ ಹಿಂದೆ, 3 ಮುಂದೆ ಹಿಂದೆ, 4 ಮುಂದೆ ಹಿಂದೆ, 5. ಬಲಗೈಯನ್ನು ಕಾನ್ಸ್ಟೆಂಟ್ ಆಗಿಟ್ಟು ಎಡಗೈಯನ್ನು ಮುಂದೆ ಹಿಂದೆ, 1 ಮುಂದೆ ಹಿಂದೆ, 2 ಮುಂದೆ ಹಿಂದೆ, 3 ಮುಂದೆ ಹಿಂದೆ, 4 ಮುಂದೆ ಹಿಂದೆ, 5. ನಿಧಾನವಾಗಿ ನಾವು ನಮ್ಮ ಕೋಲನ್ನು ಮುಂದಕ್ಕಿಟ್ಟು ಬಲಗಾಲನ್ನು ಮುಂದಕ್ಕಿಟ್ಟು ದೀರ್ಘವಾಗಿ ಉಸಿರಾಡಿ. ಕೈಗಳಲ್ಲಿ ಕೋಲನ್ನು ಹಿಡಿದುಕೊಂಡು ದೀರ್ಘವಾಗಿ ಉಸಿರಾಡಿ. 1 2 3 4 5. ಈಗ ಬಲಮಂಡಿಯನ್ನು ಬಗ್ಗಿಸಿ ಮತ್ತೆ ಸ್ಟ್ರೈಟ್ ಮಾಡೋಣ. ಎಡಗೈಯನ್ನು ಸೊಂಟದ ಮೇಲೆ ಇಡೋಣ. 1 ಸ್ಟ್ರೈಟ್, 2 ಸ್ಟ್ರೈಟ್, 3 ಸ್ಟ್ರೈಟ್, 4 ಸ್ಟ್ರೈಟ್, 5 ಸ್ಟ್ರೈಟ್. ಈಗ ಬಗ್ಗಿಸಿ ನಮ್ಮ ಎಡಗೈಯಲ್ಲಿ ಕೋಲನ್ನು ಇಟ್ಕೊಂಡು ಬಲ ಮೊಣಕೈಯನ್ನು ನಮ್ಮ ಬಲ ಮಂಡಿ ಮೇಲಿಟ್ಟು ನಿಧಾನವಾಗಿ ಎದೆಯನ್ನು ಎಡಗಡೆಗೆ ತಿರುಗಿಸೋಣ. ದೀರ್ಘವಾಗಿ ಉಸಿರಾಡಿ. 10 ಉಸಿರಾಟ. 1 2 3 4 5 6 7 8 9 10. ನಿಧಾನವಾಗಿ ದೇಹವನ್ನು ಸಡಿಲ ಮಾಡುತ್ತಾ ಬಲಗೈಯನ್ನು ಮೇಲಕ್ಕಿಟ್ಟು ಎಡಗೈಯನ್ನು ಬೆನ್ನ ಹಿಂದೆ ತನ್ನಿ ಮತ್ತು ಬಲ ಮಂಡಿಯನ್ನು ಬಗ್ಗಿಸಿ. 1 2 3 4 5 6 7 8 9 10. ನಿಧಾನವಾಗಿ ದೇಹವನ್ನು ಸಡಿಲ ಮಾಡಿ 2 ಕಾಲುಗಳನ್ನು ಒಟ್ಟಿಗೆ ತನ್ನಿ. ಎಡಗಾಲನ್ನು ಮುಂದಕ್ಕಿಡಿ. ನಿಧಾನವಾಗಿ ದೀರ್ಘವಾಗಿ ಉಸಿರಾಡಿ. 2 ಕೈಯಲ್ಲಿ ಕೋಲನ್ನು ಇಟ್ಕೊಳ್ಳಿ. ಈಗ ನಿಧಾನವಾಗಿ
ನಿಮ್ಮ ಎಡಮಂಡಿಯನ್ನು ಬಗ್ಗಿಸಿ ಸೀದಾ ಮಾಡಿ. 1 ಅಪ್, 2 ಅಪ್, 3 4 5. ಈಗ ನಿಧಾನವಾಗಿ ಕೆಳಗಡೆ ಹೋಗಿ ಎಡ ಮಂಡಿ ಮೇಲೆ ನಿಮ್ಮ ಎಡ ಮೊಣಕೈಯನ್ನಿಟ್ಟು ಬಲಗೈಯನ್ನು ಆದಷ್ಟು ಮೇಲಕ್ಕೆ ತೆಗೆದುಕೊಂಡು ಹೋಗಿ ನಿಮ್ಮ ಎದೆನ ಬಲಗಡೆಗೆ ಓಪನ್ ಮಾಡಿ. 1 2 3 4 5. ನಿಧಾನವಾಗಿ ದೇಹವನ್ನು ಸಡಿಲ ಮಾಡುತ್ತೆ. ಎಡಗೈಯಲ್ಲಿ ಅನ್ನ ಮೇಲಕ್ಕಿಟ್ಟು ಬಲಗೈಯನ್ನು ಸೊಂಟದ ಮೇಲೆ 10 ಕೌಂಟ್. ನಿಧಾನವಾಗಿ 1 2 3 4 5 6 7 8 9 10. ನಿಧಾನವಾಗಿ ದೇಹವನ್ನು ಸಡಿಲ ಮಾಡುತ್ತಾ ಕೋಲನ್ನು ಮಧ್ಯದಲ್ಲಿಟ್ಟು ದೀರ್ಘವಾಗಿ ಉಸಿರಾಡಿ. 1 2 3 4 5. ಕೋಲುಗಳನ್ನು ಆದಷ್ಟು ದೂರದಲ್ಲಿ ಇಟ್ಟುಕೊಂಡು ನಿಧಾನವಾಗಿ ನಾವು ಸ್ಕ್ವಾಟಿಗೆ ಹೋಗಿ ಮೇಲ್ಗಡೆ ಬರೋಣ. 1 ಮೇಲೆ, 2 3 4 5. ನಿಧಾನವಾಗಿ ಕೋಲನ್ನು ಬಲಗಡೆಗೆ ಬಗ್ಗಿಸಿ ಸ್ಕ್ವಾಟ್ ಪೊಸಿಷನ್ಗೆ ಹೋಗೋಣ. 1 ಮೇಲಕ್ಕೆ ನೋಡೋಣ. 1 2 3 4 5. ನಿಧಾನವಾಗಿ ದೇಹವನ್ನು ಸಡಿಲ ಮಾಡುತ್ತಾ ಎಡಗಡೆಗೆ ಹೋಗಿ ಸ್ಕ್ವಾಟ್ ಪೊಸಿಷನ್. 1 2 3 4 5. ನಿಧಾನವಾಗಿ ಕೋಲನ್ನು ಮಧ್ಯಕ್ಕೆ ತಂದು ನೆಲಕ್ಕೆ ಬಿಟ್ಟು ನಾವೀಗ ಸುಖಾಸನಕ್ಕೆ ಬರೋಣ. ಸುಖಾಸನದಲ್ಲಿ ಕೂತು ಕೈಗಳನ್ನು ಭೈರವಿ ಮುದ್ರೆ, ಎಡಗೈ ಮೇಲೆ ಬಲಗೈಯನ್ನಿಟ್ಟು ನಮ್ಮ ಬೆಟ್ಟುಗಳನ್ನು ಒಟ್ಟು ಮಾಡಿ ತಾಗಿಸುತ್ತಾ ದೀರ್ಘವಾಗಿ ಉಸಿರಾಡೋಣ. ಉಜ್ಜಯಿ ಪ್ರಾಣಾಯಾಮ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರು ಬಿಡುವಾಗ ನಿಮ್ಮ ಗಂಟಲಲ್ಲಿ ಸ್ವಲ್ಪ ಕನ್ಸ್ಟ್ರಿಕ್ಷನ್ ಮಾಡಬೇಕು. ಅದನ್ನು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೋಬೇಕು. ನಿಧಾನವಾಗಿ ನಾವು ದೇಹವನ್ನು ಸಡಿಲ ಮಾಡುತ್ತಾ ಕೂಲ್ ಡೌನ್ ಪೋಸ್ಗೆ ಬರೋಣ. ಬಲಗೈ ಕೆಳಗಿಟ್ಟು ಎಡಗೈಯನ್ನು ಎತ್ತಿ ಬಲಗಡೆಗೆ ವಾಲೋಣ. 1 2 3 4 5. ಎಡಗೈಯನ್ನು ಕೆಳಗಿಟ್ಟು ಬಲಗೈ ಮೇಲಕ್ಕೆ ತಂದು ಎಡಗಡೆಗೆ ವಾಲೋಣ. 1 2 3 4 5. ಬಲಗೈಯನ್ನು ಎಡಮಂಡಿ ಮೇಲೆ, ಎಡಗೈಯನ್ನು ಬಲಮಂಡಿ ಮೇಲೆ ಇಟ್ಟು ನಿಧಾನವಾಗಿ ಮುಂದಕ್ಕೆ ಬಾಗೋಣ. 10 ದೀರ್ಘವಾದ ಉಸಿರಾಟ. 1 2 3 4 5 6 7 8 9 10. ಎರಡು ಕೈಗಳನ್ನು ಮುಂದಕ್ಕಿಟ್ಟು ಮುಂದಕ್ಕೆ ಬಾಗಿರಿ. 1 2 3 4 5. ನಿಧಾನವಾಗಿ ಕುಳಿತುಕೊಳ್ಳಿ. ಈಗ ನಾವು ಪಚ್ಚಮುಕ್ತಾಸನದ ಸ್ವಲ್ಪ ವೇರಿಯೇಷನ್ಸ್ ಮಾಡೋಣ. ಪಚ್ಚಮುಕ್ತಾಸನ ನಮ್ಮ ಹೊಟ್ಟೆಯ ಎಲ್ಲ ಪ್ರಾಬ್ಲಮ್ಗಳಿಗೂ ಬಹಳ ಒಳ್ಳೆಯ ಒಂದು ಆಸನ.
ಅದನ್ನು ನಾವು ಕೋಲ್ ಇಲ್ಲದೇನೂ ಮಾಡ್ಬೋದು. ಕೋಲಿದ್ದು ಮಾಡಿದರೆ ಸ್ವಲ್ಪ ನಮಗೆ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ ಮತ್ತು ಆಸನ ಇನ್ನೂ ಚೆನ್ನಾಗಿ ಆಗ್ತಾ ಬರುತ್ತೆ, ನಮ್ಮ ಫೋಲ್ಡ್ ಬೆಟರ್ ಆಗ್ತಾ ಬರುತ್ತೆ. ಈಗ ಕಾಲ್ಗಳನ್ನೆರಡೂ ಮುಂದಕ್ಕೆ ಮೆಲ್ಲಗೆ ಚಾಚಿ ಆ ಕೋಲನ್ನು ಕೈಗಳಲ್ಲಿ ಇಟ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಇಟ್ಕೊಳ್ಳೋಣ. ನಮ್ಮ ಹೊಟ್ಟೆಯನ್ನು ಬಿಗಿಯಾಗಿ ಇಟ್ಕೊಳ್ಬೇಕು. ನಿಧಾನವಾಗಿ ಉಸಿರಾಡಿ ಹೊಟ್ಟೆಯ ಮಸಲ್ಸನ್ನು ಎಳೀಲಿಕ್ಕೆ ಕಲಿಬೇಕು. ನಿಧಾನವಾಗಿ ಕೈಯನ್ನು ಮೇಲಕ್ಕೆತ್ತಿ ಕೋಲುಗಳ ಜೊತೆಗೆ ಕೈಗಳನ್ನು ಕೆಳಗೆ ತಂದು ನಿಧಾನವಾಗಿ ಕಾಲ ಮುಂದ್ಗಡೆ ಆದಷ್ಟು ಮುಂದಕ್ಕೆ ಬನ್ನಿ. 1 ಬ್ಯಾಕ್, ಮೇಲೆ ಬ್ಯಾಕ್, ಮುಂದೆ ಹಿಂದೆ ಬಂದು ಮೇಲೆ 4 ಮೇಲೆ 5 ಮೇಲೆ 6 ಮೇಲೆ 7 ಮೇಲೆ 8 ಮೇಲೆ 9 ಮೇಲೆ 10 ಮೇಲೆ. ನಿಧಾನವಾಗಿ ಕೋಲನ್ನು ಹೊಟ್ಟೆ ಮೇಲಿಟ್ಟು ದೇಹವನ್ನು ಸಡಿಲ ಮಾಡಿ ಈಗ ಕೋಲ್ಗಳನ್ನು ನಮ್ಮ ಬೆನ್ನ ಹಿಂದೆ ತೆಗೆದುಕೊಂಡು ಹೋಗೋಣ. ಮೇಲಕ್ಕೆತ್ತಿ ನಿಧಾನವಾಗಿ ಹಿಂದೆ, ಮುಂದೆ ಹಿಂದೆ, ಮುಂದೆ ಹಿಂದೆ. ಇದು ನಮ್ಮ ಭುಜವನ್ನು ಒಳ್ಳೆ ಫ್ಲೆಕ್ಸಿಬಿಲಿಟಿ ತರುತ್ತೆ ಭುಜಕ್ಕೆ. 3 4 ಕೊನೆಯದು 5 ಮತ್ತು ಕೋಲನ್ನು ನಿಧಾನವಾಗಿ ಬಲಗಡೆಗೆ ಬಾಗಿಸುತ್ತಾ ನಾವು ಬಲಗಡೆಗೆ ಬಾಗೋಣ. 1 2 3 4 5. ನಿಧಾನವಾಗಿ ಕೋಲನ್ನು ಸಡಿಲ ಮಾಡುತ್ತಾ ಎಡಗಡೆಗೆ ಬಾಗೋಣ. 1 2 3 4 5. ಕಾಲುಗಳನ್ನು ಎರಡೂ ಅಗಲ ಮಾಡಿ ನಿಧಾನವಾಗಿ ಮುಂದಕ್ಕೆ ಮತ್ತು ಹಿಂದಕ್ಕೆ ಹೋಗೋಣ. 1 2 3 4 5. ಈಗ ಆ ಕೋಲನ್ನ ನಾವು ಬಲಗಡೆಗೆ, ಬಲ ಹಿಮ್ಮಡಿ ಹತ್ರ ಇಟ್ಟು ಎಡಗೈಯನ್ನು ಮೇಲಕ್ಕೆ ಎತ್ತೋಣ. 1 2 3 4 5 6 7 8 9 10. ಆ ಕೋಲು ಎಡ ಹಿಮ್ಮಡಿ ಹತ್ರ ಹೋಗ್ಲಿ, ಎಡಗೈ ಎಡ ಹಿಮ್ಮಡಿ ಹತ್ರ ಹೋಗ್ಲಿ. ಬಲಗೈಯನ್ನು ಆದಷ್ಟು ದೂರಕ್ಕಿಟ್ಟು ಮೇಲಕ್ಕೆ ನೋಡುತ್ತಾ ದೀರ್ಘವಾಗಿ ಉಸಿರಾಡಿ. 1 2 3 4 5 6 7 8 9 10. ನಿಧಾನವಾಗಿ ಕೋಲನ್ನು ಸಡಿಲ ಮಾಡಿ ಎಡಗಾಲನ್ನು ಬಗ್ಗಿಸಿ ಬಲಗಡೆಗೆ ನಿಮ್ಮ ಕೋಲನ್ನಿಟ್ಟು ಆದಷ್ಟು ಬಲಗಡೆಗೆ ಬಾಗಿ. 1 ಮೇಲಕ್ಕೆ ನೋಡುತ್ತಾ ದೀರ್ಘವಾಗಿ ಉಸಿರಾಡಿ. 2 3 4 5 6 7 8 9 10. ನಿಧಾನವಾಗಿ ದೇಹವನ್ನು ಸಡಿಲ ಮಾಡುತ್ತಾ ಬಲಗಡೆಗೆ ತಿರುಗಿ ಮುಂದಕ್ಕೆ ಹೋಗಿ. 1 2 3 4 5 6 7 8 9 10. ನಿಧಾನವಾಗಿ ಕೋಲನ್ನು ಸಡಿಲ ಮಾಡಿ ಬಲಗಾಲನ್ನು ಬಗ್ಗಿಸಿ ಎಡಗಾಲನ್ನು ನಾವು ಅಗಲ ಮಾಡೋಣ. ನಿಧಾನವಾಗಿ ಎಡಗಡೆಗೆ ಬಾಗಿ ಎಡಗಡೆಗೆ ದೀರ್ಘವಾಗಿ ಉಸಿರಾಡಿ. 1 2 3 4 5 6 7 8 9 10.
ನಿಧಾನವಾಗಿ ಕೋಲನ್ನು ಸಡಿಲ ಮಾಡುತ್ತಾ ಎಡಗಡೆಗೆ ನಿಮ್ಮ ದೇಹವನ್ನು ಬಗ್ಗಿಸಿ ದೀರ್ಘವಾಗಿ ಉಸಿರಾಡಿ. 1 2 3 4 5 6 7 8 9 10. ನಿಧಾನವಾಗಿ ಕೋಲನ್ನು ಸಡಿಲ ಮಾಡಿ ಕೂದಲನ್ನು ನಿಮ್ಮ ಸೈಡಲ್ಲಿಟ್ಟು ಸುಖಾಸನಕ್ಕೆ ಬನ್ನಿ. ಕೈಯನ್ನು ನಿಮ್ಮ ಮಂಡಿ ಮೇಲೆ ಇಟ್ಟು ಕೈಯನ್ನು ಚಿನ್ಮುದ್ರದಲ್ಲಿಡೋಣ. ದೀರ್ಘವಾಗಿ ಉಸಿರಾಡುತ್ತಾ ಇಂದಿನ ಅಭ್ಯಾಸವನ್ನು ಕೊನೆಗೊಳಿಸೋಣ. ನಮ್ಮ ರೆಗ್ಯುಲರ್ ಬ್ರೆತ್ಗೆ, ರೆಗ್ಯುಲರ್ ಹೇಗೆ ನಾವು ಶ್ವಾಸವನ್ನು ಒಳಗೆ ಹೊರಗೆ ತೆಗೆದುಕೊಳ್ತೇವೋ ಅದಕ್ಕೆ ಹೊಂದಿಸೋಣ. ನಿಧಾನವಾಗಿ ಕೈಗಳನ್ನು ನಮಸ್ತೆ ಪೊಸಿಷನ್ಗೆ ತರೋಣ. ದೀರ್ಘವಾಗಿ ಉಸಿರಾಡುತ್ತಾ ಒಂದು ಓಂ ಜಪಿಸೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಕೈಗಳನ್ನು ಉಜ್ಜುತ್ತಾ ಕೈಯನ್ನು ಬಿಸಿ ಮಾಡಿ ಆ ಕೈಗಳನ್ನು ನಿಧಾನವಾಗಿ ಕಣ್ಣುಗಳ ಮೇಲಿಟ್ಟು, ಎಣ್ಣೆಯ ಮೇಲಿಟ್ಟು, ನಿಮ್ಮ ಭುಜದ ಮೇಲಿಟ್ಟು, ನಿಮ್ಮ ಎದೆಯ ಮೇಲೆ ನಿಧಾನವಾಗಿ ಕೈಯನ್ನು ಸಡಿಲ ಮಾಡಿ. ಈ ದಿನ ನಾವು ಸ್ಟಿಕ್ ಯೋಗ ಪ್ರಾಕ್ಟೀಸ್ ಮಾಡಿದ್ವಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸ್ಟಿಕ್ ಯೂಸ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡಿದರೆ ಅದೇ ಆಸನಗಳನ್ನ ನಾವು ಇನ್ನೂ ಚೆನ್ನಾಗಿ ಅದನ್ನು ಒಳ್ಳೆ ಪಾಸ್ಚರಿಗೆ ತರ್ಬೋದು. ಒಳ್ಳೆ ಒಂದು ಆಸನನ ಇನ್ನೂ ಬೆಟರ್ ಮಾಡ್ತಾ ಬರ್ಬೋದು. ಇನ್ನೂ ಒಳ್ಳೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಮುಂದಿನ ಅಭ್ಯಾಸದಲ್ಲಿ ನಾವು ಭೇಟಿಯಾಗೋಣ. ನಮಸ್ಕಾರ.